ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಳಸಿ ಕಟ್ಟೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜೀವನದಲ್ಲಿ ನೀವು ಏನಾದ್ರೂ ಹೊಸತನ್ನ ಕಲಿಬೇಕು ಅಂದ್ರೆ ನಮ್ಮ ತುಳಸಿ ಕಟ್ಟೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮಹಿಳೆಯರಿಂದ ಮನೆಯ ಏಳಿಗೆ ಆಗೋದಿಲ್ಲ. ಒಂದು, ಸ್ವಾರ್ಥ ಮನೋಭಾವನೆಯನ್ನ ಹೊಂದಿರುವ ಮಹಿಳೆಯರು. ಹೌದು, ಊಟ, ತಿಂಡಿ, ಹಾಕುವ ಬಟ್ಟೆ, ಉಪಯೋಗಿಸುವ ವಸ್ತುಗಳು ಪ್ರತಿಯೊಂದರಲ್ಲೂ ನನ್ನದು ಎಂಬ ಸ್ವಾರ್ಥ ಇರುವಂತಹ ಮಹಿಳೆಯರು. ಕೆಲವು ಮಹಿಳೆಯರಿಗೆ ಮಕ್ಕಳು, ಗಂಡ ಯಾವುದರ ಬಗ್ಗೆ ಗಮನ ಇರೋದಿಲ್ಲ. ಏನೋ ಒಂದು ಅಡಿಗೆ ಮಾಡಿ ಇಡೀ ದಿನ ಟಿವಿ, ಮೊಬೈಲ್ ಮತ್ತು ತಿನ್ನುವುದು, ಮಲಗುವುದು ಇದರಲ್ಲೇ ಕಾಲ ಕಳೀತಾ ಇರ್ತಾರೆ. ನೀವು ಅಂದ್ಕೊಳ್ಬಹುದು ಯಾರು ಇರೋದಿಲ್ಲ ಹೀಗೆ ಅಂತ. ಆದ್ರೆ ಗಮನಿಸಿ ನೋಡಿ, ನಿಮ್ಮ ಫ್ಯಾಮಿಲಿ ಅಥವಾ ಅಕ್ಕಪಕ್ಕದಲ್ಲಿ ಕೆಲವೊಬ್ರು ಈ ರೀತಿ ಇರ್ತಾರೆ. ಎರಡನೆಯದ್ದು, ಮಾತಿನಲ್ಲಿ ಇತಿಮಿತಿ ಇರೋದಿಲ್ಲ. ಕೆಲವೊಬ್ರು ಆಡುವ ಮಾತಿನಲ್ಲಿ ಇತಿಮಿತಿ ಇರೋದಿಲ್ಲ. ಚಿಕ್ಕವರು ದೊಡ್ಡವರು ಎನ್ನುವ ಬೆಲೆ ಇಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿರ್ತಾರೆ. ಪ್ರತಿಯೊಬ್ಬರನ್ನು ಏಕವಚನದಲ್ಲಿ ಮಾತಾಡಿಸ್ತಾರೆ. ಗಂಡನಿಗೂ ಕೂಡ ಬೆಲೆ ಕೊಡೋದಿಲ್ಲ. ಗಂಡನನ್ನು ಸಹ ಹೋಗು ಬಾ ಅಂತ ಫ್ರೆಂಡ್ ರೀತಿ ಕರೀತಾರೆ. ಅದು ನಿಜ. ಆದ್ರೆ 10 ಜನರ ಮಧ್ಯದಲ್ಲಿ ಮಾತನಾಡುವಾಗ ಮಾತನಾಡುವ ರೀತಿ ಬೇರೆ ಇರಬೇಕು. 3, ದೇವರ ಮೇಲೆ ಭಕ್ತಿ ಇರೋದಿಲ್ಲ. ದೇವರ ಪೂಜೆ, ಹಬ್ಬ ಹರಿದಿನ, ಆಚಾರ ವಿಚಾರದಲ್ಲಿ ನಂಬಿಕೆಯನ್ನ ಕಳೆದುಕೊಂಡಿರ್ತಾರೆ. 4, ವ್ಯರ್ಥವಾಗಿ ಸಮಯ ಕಳೆಯೋದು. ಕೆಲವೊಬ್ರು ಟಿವಿ ಮುಂದೆ ಅಥವಾ ಕೈಯಲ್ಲಿ ಮೊಬೈಲ್ ಸಿಕ್ಕರೆ ಸಾಕು, ಸಮಯ ಕಳೆದಿದ್ದೇ ಅವ್ರಿಗೆ ಗೊತ್ತಾಗೋದಿಲ್ಲ. ಮನೆಗೆ ಯಾರೇ ಬಂದ್ರು, ಯಾರೇ ಹೋದ್ರು, ಗಂಡ ಕೆಲಸ ಮುಗಿಸಿಕೊಂಡು ಸಂಜೆ ಮನೆಗೆ ಬಂದ್ರೆ ಅವರಿಗೆ 1 ಗ್ಲಾಸ್ ನೀರ್ ಕೊಡ್ಬೇಕು, ಅಥವಾ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದ್ರೆ ಮಕ್ಕಳ ಕಡೆ ಗಮನ ಕೊಡ್ಬೇಕು. ಆದ್ರೆ ಇದ್ಯಾವುದು ಅರಿವಿಲ್ಲದೆ ಟಿವಿ ಮುಂದೆ ಕೂತು ಧಾರಾವಾಹಿಯ ಒಂದು ಸೀನ್ ಮಿಸ್ ಮಾಡದೆ ನೋಡ್ತಾ ಇರ್ತಾರೆ. 5, ಕಷ್ಟ ಸುಖದ ಅರಿವು ಇರೋದಿಲ್ಲ. ಹೌದು, ಕೆಲವೊಬ್ಬರಿಗೆ ಗಂಡ ಎಷ್ಟು ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡ್ಕೊಂಡು ಬರ್ತಾನೆ ಎಂಬುದರ ಅರಿವು ಇರೋದಿಲ್ಲ. ಆದ್ರೆ ಅವರ ಬಯಕೆಗಳು ಈಡೇರಬೇಕು. 6, ಹೆಚ್ಚು ಬೇಜವಾಬ್ದಾರಿ. ಮಲಗಲು ಏಳಲು ನಿಗದಿತ ಸಮಯ ಇರದೆ ಅಡುಗೆ ಮಾಡುವುದರಲ್ಲಿ, ತಿನ್ನೋದ್ರಲ್ಲಿ ಇತಿಮಿತಿ ಇರೋದಿಲ್ಲ. ಆಹಾರ, ವಿದ್ಯುತ್, ನೀರು ಯಾವುದರ ಬಗ್ಗೆ ಗಮನ ಇರದೆ ಮನ ಬಂದಂತೆ ಬಳಸ್ತಾರೆ. ಉಪಯೋಗಿಸುವ ವಸ್ತುಗಳ ಬಗ್ಗೆ, ಮನೆಯ ಸಾಮಗ್ರಿಗಳ ಬಗ್ಗೆ ಅರಿವಿರೋದಿಲ್ಲ. ಹುಳ ಬೀಳಬಹುದು, ಕೊಳೆತು ಹೋಗಬಹುದು, ಹಾಳಾಗಬಹುದು ಎಂಬ ಅರಿವು ಇರದೆ ವೇಸ್ಟ್ ಮಾಡ್ತಾರೆ. ಹೆಣ್ಣು ಮನೆಯ ಮಹಾಲಕ್ಷ್ಮಿ, ಸಂಸಾರದ ಕಣ್ಣು, ಮನೆ ಬೆಳಗುವ ದೀಪಾವಳು. ಪ್ರತಿಯೊಂದರ ಬಗ್ಗೆ ಜ್ಞಾನ ಕೊಟ್ಟು ಮನೆಯನ್ನು ಸರಿಯಾದ ರೀತಿಯಲ್ಲಿ ತೂಗಿಸಿಕೊಂಡು ಹೋದ್ರೆ ಮಾತ್ರ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಸಾಧ್ಯ. ಆತ್ಮೀಯರೇ, ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೂ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ತುಳಸಿ ಕಟ್ಟೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.